ಹಲೋ ಫ್ರೆಂಡ್ಸ್, ತಮ್ಮೆಲ್ಲರಿಗೂ ನಮ್ಮ ಚಾನಲ್ ABG ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ನಲ್ಲಿ ಸ್ವಾಗತ. ಈ ಒಂದು ವಿಡಿಯೋನಲ್ಲಿ ನಾವು ಗಿಲ್ಲು ಬಗ್ಗೆ ಅಧ್ಯಯನ ಮಾಡೋಣ. ಗಿಲ್ಲು ಪಾಠವನ್ನು ಬರೆದಿರುವ ಲೇಖಿಕ ಹೆಸರು ಮಹಾದೇವಿ ವರ್ಮಾ ಅವರು. महादेवी वर्मा जी विश्व स्तर की कवयित्री हैं. ಮಹಾದೇವಿ ವರ್ಮಾ ಅವರು ವಿಶ್ವ ಸ್ತರದ ಕವಯಿತ್ರಿ ಅದಾರು. ನಮ್ಮ ಭಾರತದ ಅಷ್ಟಲ್ಲ, ವಿಶ್ವ ಸ್ತರದ ಇಡೀ ವಿಶ್ವದಲ್ಲಿನೇ ಪ್ರಸಿದ್ಧಿ ಇರುವಂಥದ ಕವಯಿತ್ರಿ. ಕವಿದ अन्यलिंग कवयित्री. उन्हें आधुनिक मीराबाई भी कहा जाता है. ಅವರಿಗೆ ಆಧುನಿಕ ಮೀರಾಬಾಯಿ ಅಂದನು ಸಹಿತ ಕರೆಯುತ್ತಾರೆ. उनका जन्म 24 मार्च 1907 को फरुखाबाद में हुआ. ಅವ್ರದ್ದು ಒಂದು ಜನ್ಮ, ಯಾರ್ದು? ಮಹಾದೇವಿ ವರ್ಮಾ ಅವರು ಜನ್ಮ 24 ಮಾರ್ಚ್ 1907ರಲ್ಲಿ ಫರುಖಾಬಾದ್ನಲ್ಲಿ ಆಯಿತು. उनके पिता गोविंद प्रसाद वर्मा और माता हेमा रानी थी. ಅವರು ತಂದೆ ಹೆಸರು ಏನಪ್ಪ? ಗೋವಿಂದ ಪ್ರಸಾದ್ ವರ್ಮಾ ಮತ್ತು ತಾಯಿಯಾರ ಹೇಮಾ ರಾಣಿ. उन्होंने प्रयाग के विश्वविद्यालय से संस्कृत में MA उपाधि प्राप्त कर प्रयाग के महिला विद्यापीठ में प्रधान अध्यापिका का पद संभाला. ಅವರು ಪ್ರಯಾಗದ ವಿಶ್ವವಿದ್ಯಾಲಯದಿಂದ ಸಂಸ್ಕೃತನಲ್ಲಿ MA ಉಪಾಧಿಯನ್ನು ಪಡ್ಕೊಂಡ ಅಲ್ಲೇ ಪ್ರಯಾಗದ ಮಹಿಳಾ ವಿದ್ಯಾಪೀಠದಲ್ಲಿ ಪ್ರಧಾನ ಅಧ್ಯಾಪಿಕರಾಗಿ ಸೇವೆಯನ್ನು ಸಲ್ತಾ ಇದ್ರು. महादेवी वर्मा जी ने गद्य और पद्य दोनों की रचनाएं की हैं. ಮಹಾದೇವಿ ವರ್ಮಾ ಅವರು ರಚನೆಗಳು ಗದ್ಯ ಒಳಗೂ ಪ್ರಸಿದ್ಧ ಅದಾವು, ಪದ್ಯ ಒಳಗೂ ಸಹಿತ ಅವರು ತಮ್ಮ ಸೇವೆಯನ್ನು ಸಲ್ಲಿದ್ದರು. ಇನ್ಕಿ ಪ್ರಮುಖ ರಚನಾಯೇ हैं. ಇವ್ರದ್ದು ಪ್ರಮುಖ ಇರುವಂಥದ್ದು ರಚನೆ ಯಾವುದಪ್ಪ ಅಂದರೆ ಯಾಮ, ಸಂಧ್ಯಾಗೀತ, दीपशिखा, नीरजा, निहार, अतीत के चलचित्र, स्मृति की रेखाएं, पथ के साथी, मेरा परिवार, श्रृंखला की कड़ियाँ आदि. ಇದು ಪ್ರಮುಖ ಇರುವಂಥದ ರಚನೆಗಳು. महादेवी वर्मा जी को सक्सेरिया, मंगल प्रसाद द्विवेदी पदक आदि अनेक पुरस्कार प्राप्त हैं. ಇವರಿಗೆ ಮಹಾದೇವಿ ವರ್ಮಾ ಅವರಿಗೆ ಅವ್ರದ್ದು ಒಂದು ಸಾಹಿತ್ಯ ಒಳಗೆ ಸೇವೆಯನ್ನು ನೋಡಿ ಅವರಿಗೆ ಬಹಳಷ್ಟು ಪುರಸ್ಕಾರನಿಂದ ಪದಕನಿಂದ ಸನ್ಮಾನವನ್ನು ಮಾಡಿದ್ದಾರೆ. ಯಾವುದಪ್ಪ ಅಂದರೆ ಸಕ್ಸೇರಿಯಾ ಪುರಸ್ಕಾರ, ಮಂಗಳ ಪ್ರಸಾದ್ ಪುರಸ್ಕಾರ, ದ್ವಿವೇದಿ ಪದಕನಿಂದ ಅವರಿಗೆ ಸನ್ಮಾನವನ್ನು ಮಾಡಿದರು. उनकी यामा के लिए ज्ञानपीठ पुरस्कार प्राप्त है. ಅವರು ಬರ್ತಿರುವಂಥದ್ದು ಪ್ರಮುಖ ಇರುವಂಥದ್ದು ರಚನೆ ಯಾವುದಪ್ಪ? ಯಾಮ. ಯಾಮಾಗಿ ಜ್ಞಾನಪೀಠ ಪುರಸ್ಕಾರವನ್ನು ಕೊಟ್ಟಿದ್ದರು. ಇದು ಒಂದು ಮಾರ್ಕ್ಸ್ಗೆ ಕೇಳ್ತಾರೋ, ನೆನಪಿಟ್ಕೋರಿ. इस महान रचनाकार का निधन सितंबर सन 1987 को हुआ. ಇಂಥ ಒಂದು ಮಹಾನ್ ರಚನೆಗಾರರದ ಒಂದು ನಿಧನವನ್ನು ಸೆಪ್ಟೆಂಬರ್ 1987ರಲ್ಲಿ ಆಯಿತು. ಹಾಗಾದರೆ ಮಕ್ಕಳೇ, ನಾವಿಲ್ಲಿ ಗಿಲ್ಲು ಬಗ್ಗೆ ಅಧ್ಯಯನ ಮಾಡೋಣ. ಗಿಲ್ಲು ಅಂದರೆ ಏನು? ಅಳಿಲು. ಅದರದ್ದು ಪೂರ್ಣ ಹೆಸರು ಗಿಲಹರಿ. ಶಾರ್ಟವಾಗಿ ಗಿಲ್ಲು ಅಂದರೆ ಏನಪ್ಪ? ಅಳಿಲು. ಈ ಒಂದು ಪಾಠದ ಮುಖಾಂತರ ನಾವು ಏನು ತಿಳ್ಕೊಬಹುದು? ಪಾಠದ ಆಶಯ ಏನಿದೆಯಪ್ಪ ಅಂದರೆ इस पाठ से स्नेह भाव तथा ಪ್ರಾಣಿ ದಯಾ ಕಿ ಸಿಖ್ ಮಿಲ್ತಿ ಹೈ. ಈ ಒಂದು ಪಾಠದ ಮುಖಾಂತರ ನಮಗೆ ಸ್ನೇಹ ಭಾವನೆ ಮತ್ತು ಪ್ರಾಣಿಯ ದಯೆ ಬಗ್ಗೆ ನಾವು ಕಲ್ಕೋಬಹುದು. पशु पक्षियों के स्वभाव और उनकी जीवन शैली के साथ साथ उनके प्रति महादेवी वर्मा के प्रेम से बच्चे परिचित होते हैं. ಅಷ್ಟೇ ಅಲ್ಲ, ಪಶು ಪಕ್ಷಿಗಳ ಅವ್ರದ್ದು ಸ್ವಭಾವ ಬಗ್ಗೆ, ಅವರು ಜೀವನ ಶೈಲಿ ಜೊತೆ ನಾವು ಏನಪ್ಪ ಮಹಾದೇವಿ ವರ್ಮಾ ಅವ್ರದ್ದು ಪ್ರತಿನೂ ಸಹಿತ ನಾವು ಏನಪ್ಪ ಯಾವ ಥರ ಅವರು ಪಶು ಪಕ್ಷಿಗಳನ್ನು ಪ್ರೀತಿಯನ್ನು ಮಾಡ್ತಾರೆ ಅನ್ನೋದು ಸಹಿತ ನಾವು ನೋಡಬಹುದು ಈ ಒಂದು ಪಾಠದ ಮುಖಾಂತರ. ಹಾಗಾದರೆ अचानक एक दिन सवेरे कमरे से बरामदे में आकर मैंने देखा 2 कौवे एक गमले के चारों ओर छू छू से छुआवल जैसा खेल खेल रहे हैं. अचानक ಅಂದ್ರೆ
ಆಕಸ್ಮಿಕವಾಗಿ ನಾನು ನಂದು ರೂಮನಿಂದ ಏನು ಮಾಡಿ ಬರಾಮದೆ ಕಂಪೌಂಡ್ದಾಗ ಬಂದು ನಾನು ನೋಡಿದೆ. ಅಲ್ಲಿ ಒಂದು ಕಂಪೌಂಡ್ ಒಳಗೆ 2 ಕಾಗೆಗಳು, ಕವ್ವ ಅಂದ್ರೆ ಏನಪ್ಪ, ಕಾಗೆಗಳು. ಅಲ್ಲಿ ಗಮಲ ಅಂದ್ರೆ ನಾವು ಹೂವಿನ ಪಾಟಿಗೆ ನಾವು ಗಮಲ ಅಂತೀವಿ. ಆ ಒಂದು ಹೂವಿನ ಪಾಟದ ಚಾರೋ ಓರ್ ಸುತ್ತಮುತ್ತ ಏನು ಮಾಡ್ತಾ ಇತ್ತು, ಚೂ ಚೂ ಅದ್ಕೇಸಿ ಚುವಾವಲ್ ಅಂದ್ರೆ ಏನಪ್ಪ ಅಂದರೆ ಒಂಥರ ಚುವಾವಲ್ ಅಂದರೆ ಕಣ್ಣು ಮುಚ್ಚಾಲೆ ಆಟ ಅಂದರೆ ಆ ಥರ ಒಂದು ಆಟವನ್ನು ಆಟಾಡ್ತಾ ಇದ್ರು ಅವು ಕಾಗೆಗಳು. ಯಹ ಕಾಕಾಬುಶುಂಡಿ ಭಿ ವಿಚಿತ್ರ ಪಕ್ಷಿ ಹೈ. ಈ ಒಂದು ಕಾಕಾಬುಶುಂಡಿ ಭಿ ವಿಚಿತ್ರ ಪಕ್ಷಿ ಹೈ. ಕಾಕಾಬುಶುಂಡಿ ಅಂದರೆ ಕಾಗೆ ಮೊದಲೇನಪ್ಪ, ಕಾಕಾಬುಶುಂಡಿ ಅಂದರೆ ಪೌರಾಣಿಕ ಕಥೆ ಒಳಗೆ ಕಾಗೆಗೆ ಏನಂತಿರತ್ತೆ, ಎಲ್ಲ ಪಕ್ಷಿಗಳ ರಾಜ ಅಂತಿರತ್ತೆ. ಯಾಕಪ್ಪ ಅಂದರೆ ಆ ಒಂದು ಕಾಗೆಯದ ಒಂದು ಬುದ್ಧಿತನವನ್ನು ನೋಡಿ. ನೀವು ಈಗಾಗಲೇ ಕಾಗೆದ ಬಗ್ಗೆ ಎಷ್ಟೊಂದು ಕಥೆಗಳನ್ನು ಕೇಳೇರಿ ಮಾಡೇರಿ. ಆ ಒಂದು ಬುದ್ಧಿವಂತಿಕೆಯನ್ನು ನೋಡಿ ಕಾಗೆಗೆ ಪಕ್ಷಿಗಳ ರಾಜ ಅತ್ಕೇಶಿ ಅಂತ ಇದ್ರು ನಮ್ಮ ಪೌರಾಣಿಕ ಕಥೆ ಒಳಗೆ. एक साथ समादरित, अनादरित, ಅತಿ ಸಮ್ಮಾನಿತ್, ಅತಿ ಅವಮಾನಿತ್. ಯಾಕಪ್ಪ ವಿಚಿತ್ರ ಪಕ್ಷಿ ಅನ್ನತ್ತಾರೆ ಇಲ್ಲಿ ಮಹಾದೇವಿ ವರ್ಮ ಅಂದರೆ, ಏಕ್ ಸಾಥ್ ಸಮಾದರಿತ, ಅದಕ್ಕೆ ನಾವು ಏನು ಮಾಡ್ತೇವೆ, ಸಮ್ಮಾನವನ್ನು ಕೊಡ್ತೇವೆ, ಗೌರವವನ್ನು ಕೊಡ್ತೇವೆ. ಆಮೇಲೆ ಅನಾದರಿತ ಅಂದರೆ ಒಂದೊಂದು ಟೈಮ್ ಅದಕ್ಕೆ ಕಾಗೆಯನ್ನು ನಾವು ಅಗೌರವವನ್ನು ಸಹಿತ ಮಾಡ್ತೇವೆ. ಅತಿ ಸಮ್ಮಾನಿತ, ಅತಿ ಹೆಚ್ಚಿರುವಂಥದ್ದು ನಾವು ಸಮ್ಮಾನವನ್ನು ಮಾಡ್ತೇವೆ, ಮತ್ತು ಅದೇ ತರಹದ ಅವಮಾನವನ್ನು ಸಹಿತ ಮಾಡ್ತೇವೆ. ಇಂಥ ಒಂದು ಕಾಗೆ ಇದೆಯಲ್ಲ, ಕಾಗೆದ ಸ್ಥಾನ, ಅದಕ್ಕೆ ನಾವು ಅವಮಾನನೂ ಮಾಡ್ತೇವೆ ಮತ್ತು ಸಮ್ಮಾನವನ್ನು ಮಾಡ್ತೇವೆ. ಯಾವಾಗ ಅವಮಾನ ಮಾಡ್ತೇವೆ, ಯಾವಾಗ ಸಮ್ಮಾನ ಮಾಡ್ತೇವೆ ಅನ್ನೋದು ಈ ಒಂದು ಪ್ಯಾರಾಗ್ರಾಫ್ ಒಳಗೆ ನಾವು ನೋಡೋಣ. हमारे बेचारे पुरखे न गरुड़ के रूप में आ सकते हैं, न मयूर के, न हंस के. ನಮ್ಮ ಏನಪ್ಪ ಪುರ್ಖೆ ಅಂದ್ರೆ ಏನಪ್ಪ, ಪೂರ್ವಜರು ಏನಂತಾರೋ, ನಮ್ಮ ಪೂರ್ವಜರು ಈ ಒಂದು ಥರ ಇವ್ರದ್ದು ಒಂದು ಗರುಡದ ಒಂದು ಅವತಾರ ಒಳಗನ್ನು ಬರಲ್ಲ. ಮಯೂರ್ ಅಂದ್ರೆ ಏನಪ್ಪ, ನವಿಲದು ಸಹಿತ ಅವತಾರ ಒಳಗೆ ಬರಲ್ಲ, ಮತ್ತು ಹಂಸದು ಸಹಿತ ಅವತಾರ ಒಳಗೂ ಬರಲ್ಲ. उन्हें पितरपक्ष में हमसे कुछ पाने के लिए काक बनकर ही ಅವತೀರ್ಣ ಹೋना ಪಡ್ತಾ है. ಆಮೇಲೆ ನಮ್ಮ ಪೂರ್ವಜರು ಏನಪ್ಪ ನಮ್ಮಿಂದ ಏನಾರೇ ಪಡ್ಕೋಬೇಕಪ್ಪ ಅಂತಂದರೆ ಅವರು ಯಾವ ಅವತಾರ ಒಳಗೆ ಬರ್ತಾರೋ, ಕಾಗೆ ಒಂದು ಅವತಾರ ಒಳಗೆ ಬರ್ತಾರೋ. इतना ही नहीं, हमारे दूरस्थ प्रियजनों को भी अपने आने का मधुर संदेश इनके कर्कश स्वर में ही देना पड़ता है. ಅಷ್ಟೇ ಅಲ್ಲ, ನಮಗೆ ಯಾರ್ಯಾರೇ ಊರಿಂದ ಸಂಬಂಧಿಕರು ಬರ್ತಾ ಇರ್ತಾರಲ್ಲ, ಆ ಒಂದು ಸಂದೇಶನೂ ಸಹಿತ ಕಾಗೆ ಮುಖಾಂತರ ನಮಗೆ ಗೊತ್ತಾಗ್ತೈತಿ. ನೀವು ಸಹಿತ ನೋಡಿರ್ಬೋದು, ಮನೆ ಮೇಲೆ ಕೂತ ಕಾ ಚಾಲು ಆತಂದ್ರೆ ನಾವು ಏನು ಹಾಕ್ತೇವೆ, ಲೆಕ್ಕ ಹಾಕ್ತೇವೆ. ಏನಂತ, ಇವತ್ತು ನಮ್ಮ ಮನೆಗೆ ಅತಿಥಿಗಳು ಬರ್ತಾರೋ ಅದಕ್ಕೆ, ಹೌದಿಲ್ಲ. दूसरी ओर हम कौवा और काव करने को अवमान के अर्थ में ही ಪ್ರಯುಕ್ತ ಕರ್ತೆ ಹೈ. ಮತ್ತು ಇನ್ನೊಂದು ಕಡೆ ಏನು ಮಾಡ್ತೇವೆ, ಕಾಗೆ ಅಂದ ತಕ್ಷಣ ಮತ್ತು ಕಾ ಹೆಚ್ಚು ಚೀರೋದು ಟೈಮ್ದಾಗ ನಾವು ಅದಕ್ಕೆ ಅವಮಾನ ಅದಕ್ಕೆ ನಾವು ಪರಿಕಲ್ಪನೆಯನ್ನು ಮಾಡ್ಕೋತೇವೆ. ಮೇರೆ ಕಾಕ ಪುರಾಣ ಕೆ ವಿವೇಚನ ಮೇ ಅಚಾನಕ್ ಬಾಧಾ ಆ ಪಡಿ. ಈ ಒಂದು ನನ್ನ ವಿಚಾರ ಒಳಗೂ ಒಂದು ಥರ ಆಕಸ್ಮಿಕವಾಗಿ ಒಂದು ಅಡಚಣೆಯನ್ನು ಬತ್ತು. ಕ್ಯೂಂಕಿ ಗಮಲೆ और दीवार की संधि में छिपे एक छोटे से जीव पर मेरी ದೃಷ್ಟಿ रुक गई. ಯಾಕಪ್ಪ ಅಂದರೆ ಗಮಲ ಅಂದರೆ ಹೂವಿನ ಪಾಟ್ ಮತ್ತು ಆ ದಿವಾರ್ ಅಂದ್ರೆ ಏನಪ್ಪ, ಕಾಂಪೌಂಡ್ ಏನಿರ್ತೈತಲ್ಲ ಆ ಥರದ ಸಂದ್ರಿ ಒಳಗೆ ಒಂದು ಸಣ್ಣ ಜೀವ ಮೇಲೆ ನನ್ನ ದೃಷ್ಟಿಯನ್ನು ಹೋಯಿತು. ನಿಕಟ್ ಜಾಕರ್ देखा ಗಿಲಹರಿ का एक छोटा सा बच्चा है. ಆಮೇಲೆ ಇವರು ಮಹಾದೇವಿ ವರ್ಮಾ ಅವರು ಅಲ್ಲಿ ಸಮೀಪ ಹೋಗಿ ನೋಡ್ತಾರೆ. ಅಲ್ಲಿ ಒಂದು ಸಣ್ಣ ಗಿಲಹರಿ ಕಾ ಬಚ್ಚ ಅಂದರೆ ಸಣ್ಣ ಅಳಿಲುನು ಮರಿಯನ್ನು ಬಿದ್ದಿತ್ತು. ಜೋ संभवतः घोंसले से गिर पड़ा है और अब कौवे जिसमें ಸುಲಭ ಆಹಾರ खोज रहे हैं. ಅದೇನಪ್ಪ, ಗಿಡದ ಮ್ಯಾಗಿಂದ ತೆಳಗೆ ಬಿದ್ದೈತಿ ಅದನ್ನು. ಆಮೇಲೆ ಅದ್ರಾಗ ಏನಪ್ಪ, ಕಾಗೆಗಳು ತಂದ ಆಹಾರವನ್ನು ಏನು ಮಾಡ್ತಾ ಇದ್ದಾರೆ, ಹುಡುಕ್ತಾ ಇದ್ದಾರೆ ಆ ಸಣ್ಣ ಅಡಿಲು ಒಳಗೆ.
काकद्रव्य की चोंचों से 2 घाव उस लघु प्राण के लिए बहुत थे, अतः वह निश्चेष्ट सा गमले से चिपका पड़ा था। ಆಮೇಲೆ ಕಾಕದವ್ಯ ಅಂದರೆ 2 ಕಾಗೆಗಳು. ಕಾಕದವ್ಯ ಅಂದರೆ 2 ಕಾಗೆಗಳು ಏನು ಮಾಡಿರು, ಆ ಒಂದು ಸಣ್ಣ ಜೀವಿ ಮೇಲೆ ತನ್ನ ಕೊಕ್ಕೆಯನ್ನು ಮಾಡಿರ್ತಾರಲ್ಲ, ಅದಕ್ಕೇನೋ ನೋವನ್ನು ಆಗಿತ್ತು. ಯಾರ್ದ ಆ ಅಳಿಲಿನ ಮೈ ಮೇಲೆ ನೋವು ಆಗಿತ್ತು. ಆಮೇಲೆ ಅದನ್ನು ಅಂಜಿ ಏನು ಮಾಡಿತ್ತು, ಆ ಅಳಿಲು ಆ ಹೂವಿನ ಪಾಟಿಗೆ ಒಮ್ಮೆ ಹತ್ತಿ ಮಲ್ಕೊಂಡಿರ್ತೈತಿ, ಅದನ್ನು ಬಿದ್ದಿರ್ತೈತಿ. सबने कहा कौवे की चोंच का घाव लगने के बाद यह बच नहीं सकता. ಅಲ್ಲಿ ಎಲ್ಲರೂ ಹೇಳ್ತಾರತ್ತು ವ್ಯಕ್ತಿಗಳು. ಆಮೇಲೆ ಏನಪ್ಪ, ಇಂಥ ಒಂದು ಸಣ್ಣ ಜೀವಿಗೆ ಮೇಲೆ ಈ ಕಾಗೆಗಳು ಏನಪ್ಪ ಗಾಯವನ್ನು ಮಾಡಿದರು, ಇದನ್ನು ಹೆಚ್ಚು ಸಮಯ ಉಳಿಯಲ್ಲ ಗಿಲಹರಿ ಅದಕ್ಕೆ ಹೇಳ್ತಾರೆ. ಅತಃ ಇಸೆ ಐಸೆ ಹಿ ರಹನೆ ದಿಯಾ ಜಾವೆ. ಆಮೇಲೆ ಆ ಒಂದು ಗಿಲಹರಿನ ಉಪಚಾರ ಮಾಡಿದ್ರು ಏನು ಪ್ರಯೋಜನ ಇಲ್ಲ, ಅದಕ್ಕೆ ಅಳಿಲುವನ್ನು ಹಾಗೆ ಬಿಟ್ಟು ಬಿಡುನು ಅದಕ್ಕೆ ಹೇಳ್ತಾರೆ. ಪರಂತು ಮನ್ ನಹಿ ಮಾನ. ಆದರೆ ಸಹಿತ ಮಹಾದೇವಿ ವರ್ಮಾ ಅವ್ರದ್ದು ಮನಸ್ಸು ಒಪ್ಪಲ್ಲ. ಉಸೆ ಹೊಲ್ಲೆ ಸೆ ಉಠಾಕರ್ ಅಪ್ನೆ ಕಮರೆ ಮೇ ಲಾಯಿ. ಆಮೇಲೆ ಆ ಉಸ್ಸೆ ಅಂದರೆ ಏನಪ್ಪ, ಅಳಿಲನ್ನು ಹೊಲ್ಲೆ ಸೆ ಅಂದರೆ ನಿಧಾನವಾಗಿ, ಅಂದರೆ ಅದಕ್ಕೆ ಇನ್ನಷ್ಟು ನೋವು ಆಗಬಾರ್ದು ಅದಕ್ಕೆ ನಿಧಾನವಾಗಿ ತಮ್ಮ ಕೈ ಒಳಗೆ ಎಬ್ಸ್ಕೊಂಡು ಬಂದ ತನ್ನ ರೂಮ್ ಒಳಗೆ ಕರ್ಕೊಂಡು ಬರ್ತಾರೆ. रुई से रक्त पोंछकर घावों पर पेनिसिलिन का मरहम लगाया. ಆ ಏನಪ್ಪ ಗಾಯವನ್ನು ಮಾಡಿರ್ತೈತಲ್ಲ, ಆ ರಕ್ತ ಎಲ್ಲ ಶರೀರಿಗೆ ಹತ್ತಿರ್ತೈತಿ. ಆ ರಕ್ತವನ್ನು ರುಯಿ ಅಂದರೆ ಏನಪ್ಪ, ಹತ್ತಿನಿಂದ ಏನು ಮಾಡ್ತಾರೋ ಎಲ್ಲ ಸ್ವಚ್ಛ ಮಾಡಿ ಅದಕ್ಕೆ ಪೆನಿಸಿಲಿನ್ ಅನ್ನೋ ಒಂದು ಔಷಧಿಯನ್ನು ಹಚ್ತಾರೆ. ಯಾವ ಔಷಧಿ? ಪೆನಿಸಿಲಿನ್ ಅನ್ನೋ ಒಂದು ಇದು 1 ಮಾಸಿಗೆ ಕೇಳ್ತಾರೋ. पेनिसिलिन ಒಂದು ಔಷಧಿಯನ್ನು ಹಚ್ತಾರೆ. कई घंटे के उपचार के उपरांत उसके मुंह में एक बूंद पानी टपकाया जा सका. ಎಷ್ಟೊಂದು ತಾಸದ ಉಪಚಾರ ಮಾಡಿದ ತಕ್ಷಣ ಆ ಅಳಿಲಿನ ಬಾಯಾಗ ಒಂದು ಬೂಂದ್ ಅಂದರೆ ಏನಪ್ಪ, ಹನಿ ನೀರವನ್ನು ಹಾಕಲಾಯಿತು. तीसरे दिन वह इतना अच्छा और अस्वस्थ हो गया कि मेरी उंगली अपने 2 नन्हे पंजों से पकड़कर नीले कांच के मोतियों जैसी आँखों से इधर उधर देखने लगा. ಅದನ್ನೇನಪ್ಪ, 3ನೇ ದಿನಕ್ಕೆ ಇಷ್ಟು ಆರಾಮಾತ್ಲ ಅಳಿಲನ್ನು, ಅದು ಏನಪ್ಪ, ನನ್ನ ಉಂಗಲಿ ಅಪ್ನೆ ದೋನೋ ನನ್ನೆ ಪಂಜೋं से पकड़कर. ಈ ಥರ ಮಹಾದೇವಿ ವರ್ಮಾ ಅವರು ಬೆರಳುಗಳನ್ನು ಹಿಡ್ಕೊಂಡು ಮಲ್ಕೋರೋದು, ಅವ್ರ ಬೆರಳುಗಳನ್ನು ಹಿಡಿಯೋದು ಮಾಡ್ತಾ ಇದ್ದ. ನೀಲಿ ಕಾಂಚ್ ಕೆ ಮೋತಿಯೋं जैसे आँखों से इधर उधर देखने लगा. ಮತ್ತೇನಪ್ಪ, ಆ ಒಂದು ಅಳಿಲಿನ ಕಣ್ಣುಗಳು ಒಂದು ಥರ ಗಾಂಜಿನ ಟೈಪ್ ಇದ್ದು, ಆ ಒಂದು ಕಣ್ಣಿನಿಂದ ಆ ಕಡೆ ಈ ಕಡೆ ನೋಡ್ತಾ ಇದ್ದ. 3-4 मास में उसके स्किंद रोएं, झब्बेदार पूंछ और चंचल चमकीली आँखें सबको विस्मयित करने लगे. 3-4 ತಿಂಗಳ, ಮಾಸ ಅಂದ್ರೆ ಏನಪ್ಪ, ತಿಂಗಳುಗಳು. ಮಾಸ ಆದ ತಕ್ಷಣದ ಈ ಥರ ಸ್ಕಿಂದ್ ಇರುವಂಥದ್ದು, ರೋಯಿ ಅಂದ್ರೆ ಏನಪ್ಪ, ಮೀಸೆಗಳು, झब्बेदार ಪೂಂಚ್ ಅಂದ್ರೆ ಏನಪ್ಪ, ಬಾಲ್, ಫುಲ್ ಕೂದಲಿನಿಂದ ತುಂಬಿ ಇರುವಂಥದ್ದು ಒಂದು ಬಾಲು, ಮತ್ತು ಚಂಚಲ್ ಚಮಕಿಲಿ ಆಂಖೆ, ಮತ್ತು ಆ ಒಂದು ಗಿಲ್ಲುನು ಆಕರ್ಷಿತ ಇರುವಂಥದ್ದು ಕಣ್ಣುಗಳು. ಎಲ್ಲರನ್ನೂ ಏನಾಗ್ತಾಯಿತ್ತು, ವಿಸ್ಮಯ, ಆಶ್ಚರ್ಯಚಕಿತ, ಆ ಗಿಲ್ಲುವನ್ನು ನೋಡಿ ಎಲ್ಲರೂ ಆಶ್ಚರ್ಯವನ್ನು ಪಡ್ತಾಯಿದ್ರು. ಹಮ್ ಉಸೆ ಗಿಲ್ಲು ಕಹಕರ್ ಬುಲಾನೆ ಲಗೆ. ನಾವು ಎಲ್ಲರೂ ಆ ಒಂದು ಅಳಿಲನ್ನು ನಾವು ಗಿಲ್ಲು ಅದಕ್ಕೆ ಕರೆಯೋಕ್ಕೆ ಚಾಲು ಮಾಡಿದ್ದು. मैंने फूल रखने की एक हल्की डालिया में रुई बिछाकर उसे तार से खिड़की पर लटका दिया. ನಾನು ಏನು ಮಾಡ್ನಪ್ಪ, ಫುಲ್ ರಖನೆಕಿ ಏಕ್ ಹಲ್ಕಿ ಡಾಲಿಯಾ ಅಂದ್ರೆ ಏನಪ್ಪ, ಈಗ ಮಂದಿರಿಗೆ ಅದು ಹೋಗಾಕ ನಾವು ಒಂದು ಏನಪ್ಪ, ಒಂದು ಬುಟ್ಟಿಯನ್ನು ಮಾಡಿರ್ತೀವಿ. ಆ ಒಂದು ಬುಟ್ಟಿ ಒಳಗೆ ಅವ್ರು ಏನು ಮಾಡ್ತಾರಪ್ಪ, ಹತ್ತಿಯನ್ನು ಹಾಕ್ತಾರೋ, ಮತ್ತು ಅದನ್ನು ಕಿಟಕಿಗೆ ಅಂಟಿಸಿ ಬಿಡ್ತಾರೆ. ಈ ಥರ ಬುಟ್ಟಿ ತಗೋತಾರ, ಅದ್ರಾಗ ಹತ್ತಿ ಹಾಕಿ ಕಿಟಕಿಗೆ ಈ ಥರ ಹಾಕಿಬಿಡ್ತಾರೆ.
2 ವರ್ಷ ವಹಿ ಗಿಲ್ಲು ಕಾ ಘರ್ ರಹಾ, 2 ವರ್ಷ ಅದೇ ಗಿಲ್ಲುವ ಒಂದು ಮನೆಯನ್ನ ಆಗ್ತೈತಿ. ವಹ ಸ್ವಯಂ ಹಿಲಾಕರ್ ಅಪ್ನೆ ಘರ್ ಮೇ ಝೂಲ್ತಾ, ಅದು ಏನಪ್ಪ ಸ್ವಯಂ ಏನು ಮಾಡ್ತಾ ಇದ್ದ, ಜೋಕಾಲಿ ಆಟಾಡ್ತಾ ಇದ್ದ ಅದರಿಂದ. और अपनी कांच से मनकों से आँखों से कमरे के भीतर और खिड़की के बाहर न जाने क्या देखता समझता रहता था. ಆಮೇಲೆ ಏನಪ್ಪ ಅವಂದ ಅಡಿಲಿನ ಒಂದು ಗಾಜಿನ ಇರುವಂಥದ್ದು ಒಂದು ಕಣ್ಣಿನಿಂದ ಮನೆ ಒಳಗಡೆ ಮತ್ತು ಹೊರಗಡೆ ಒಟ್ಟು ಏನೋ ಒಂದು ನೋಡ್ತಾ ಇದ್ದ, ವಿಚಾರ ಮಾಡ್ತಾ ಇದ್ದ. परंतु उसकी समझदारी और कार्यकलाप पर सबको आश्चर्य होता था. ಆದರೂ ಸಹಿತ ಅವಂದು ಒಂದು ಸಮಜ್ದಾರಿ ಅಂದ್ರೆ ಏನಪ್ಪ, ಬುದ್ಧಿವಂತಿಕೆ ಮೇಲೆ ನಮ್ಮೆಲ್ಲರಿಗೂ ಏನಾಗ್ತಾ ಇತ್ತು, ಆಶ್ಚರ್ಯವನ್ನ ಆಗ್ತಾ ಇತ್ತು. जब मैं लिखने बैठती तब अपनी ओर मेरा ध्यान आकर्षित करने की उसे इतनी तीव्र इच्छा होती थी कि उसने एक अच्छा उपाय खोज निकाला. ಆಮೇಲೆ ನಾ ಏನಾರ ಒಂದು ಬರೆಯಾಕ ಕೂತಿದ್ದ ತಕ್ಷಣನ ನಂದು ಒಂದು ಗಮನ ತನ್ನ ಕಡೆ ಆಕರ್ಷಿತ ಮಾಡೋಕ್ಕೋಸ್ಕರವಾಗಿ ಅವಂಗೆ ಇಚ್ಛೆಯನ್ನು ಆಗ್ತಾ ಇತ್ತು, ಒಂದು ಉಪಾಯವನ್ನು ಕಂಡು ಹಿಡಿದಿದ್ದ. ಅಂದರೆ ಏನಪ್ಪ, ನಂದು ಗಮನವನ್ನು ಯಾವ ಥರ ತನ್ನ ಕಡೆ ತಗೋಬೇಕು ಅನ್ನೋದು ಒಂದು ಉಪಾಯವನ್ನು ಹುಡ್ಕೊಂಡಿರ್ತಾನೆ ನಾವು. ಯಾವುದಪ್ಪ ಅಂದರೆ, ವಹ ಮೇರೆ ಪೈರ್ ತಕ್ ಆಕರ್ ಸರ್ ಸೆ ಪರ್ದೆ ಪರ್ ಚढ़ ಜಾತಾ और फिर उसी तेजी से ಉತರ್ತಾ. ಏನಪ್ಪ, ಅದು ಅಳಿಲು ನಿಧಾನವಾಗಿ ನನ್ನ ಕಾಲ ಹತ್ರ ಬರೋದ, ಆಮೇಲೆ ಸರ್ರತ್ಕಿಸಿ ಜೋರಾಗಿ ಪರ್ದೆ ಮೇಲೆ ಇರೋದು, ಮತ್ತು ಅದೇ ಜೋರಾಗಿ ತೆಳಗಿಳಿಯುವುದು. ಈ ಥರ ಒಂದು ಉಪಾಯವನ್ನು ಕಂಡು ಹಿಡಿದಿದ್ದು ಗಿಲ್ಲು. उसका यह दौड़ने का क्रम तब तक चलता जब तक मैं उसे पकड़ने के लिए न उठता. ಈ ಒಂದು ಕ್ರಮವನ್ನು, ಕಾರ್ಯವನ್ನು ನಾ ಎದ್ದು ಗಿಲ್ಲುಗೆ ತಗೋರು ತನಕ ಅದನ್ನು ನಿಲ್ಲಿಸ್ತಿರ್ಕಿಲ್ಲ. ಅದನ್ನು ನಾ ಯಾವಾಗ ಎದ್ದು ತಗೋತೀನಿ ಆವಾಗ ಅದನ್ನು ನಿಲ್ಲಿಸ್ತಾ ಇದ್ದ ಕೆಲಸ ಅಂತ ಹೇಳತ್ತಾರು. कभी मैं गिल्लू को पकड़कर एक लंबे लिफाफे में इस प्रकार रख देती थी कि उसके अगले 2 पंजे और सिर का अतिरिक्त सारा लघुघात लिफाफे के भीतर बंद रहता. ಆಮೇಲೆ ನಾ ಅದಕ್ಕೆ ಹಿಡದ ಗಿಲ್ಲುವನ್ನು ಹಿಡ್ಕೊಂಡು ನಾ ಒಂದು ದೊಡ್ಡ ಕಾಗದದ ಕವರ್ ಒಳಗೆ ಅದನ್ನು ಹಾಕ್ತೇನೆ ಗಿಲ್ಲುವನ್ನು. ಈ ಥರ ಹಾಕ್ತೇನೆ ಅಂದರೆ ಆ ಒಂದು ಗಿಲ್ಲುದು ಬಾಯಿ, ಮುಖ ಮತ್ತು ಕೈಗಳು ಅಷ್ಟು ಹೊರಗಡೆ ಇರ್ತಿದ್ದು. ಉಳ್ದಿದ್ದೆಲ್ಲ ಲಘು ಘಾತ ಅಂದ್ರೆ ಏನಪ್ಪ, ಲಘು ಘಾತ ಅಂದ್ರೇನ ಶರೀರ, ಉಳ್ದಿದ್ದೆಲ್ಲ ಶರೀರ ಆ ಲಿಫಾಫ ಕವರ್ ಒಳಗೆ ಅದನ್ನು ಬಂದಾಗಿರ್ತೈತಿ. ಆ ಥರ ನಾ ಅದಕ್ಕೆ ಹಾಕ್ತಾ ಇದ್ನಿ. इस अद्भुत स्थिति में कभी कभी घंटों मेज पर दीवार के सहारे खड़ा रहकर वह अपनी चमकीली आँखों से मेरा कार्यकलाप देखा करता. ಆಮೇಲೆ ಅದೇ ಒಂದು ಸ್ಥಿತಿ ಒಳಗೆ ಯಾವ ಥರ ಮಹಾದೇವಿ ವರ್ಮಾ ಅವರು ಕವರ್ ಒಳಗೆ ಹಾಕಿರ್ತಾರಲ್ಲ, ಅದೇ ಒಂದು ಸ್ಥಿತಿ ಒಳಗೆ ಗಂಟೋನ್ಸೆ ತಾಸು ಗಂಟ್ಲೆ ಒಂದು ಗೋಡೆದ ಒಂದು ಆಶ್ರಯವನ್ನು ತಗೊಂಡ ಅಲ್ಲಿ ಮಹಾದೇವಿ ವರ್ಮಾ ಅವ್ರದ್ದು ಕೆಲಸವನ್ನು ನೋಡ್ತಾ ಇದ್ದ. भूख लगने पर चिक चिक करके मानो वह मुझे सूचना देता. ಆಮೇಲೆ ಭೂಕ್ ಅಂದ್ರೆ ಏನಪ್ಪ, ಹಸಿವು ಆದ ತಕ್ಷಣ ಅದು ಏನಪ್ಪ, ಚಿಕ್ ಚಿಕ್ ಅತ್ಕಿಸಿ ಊಟವನ್ನು ಕೇಳ್ತಾ ಇದ್ದ. और काजू या बिस्किट मिल जाने पर उसी स्थिति में लिफाफे से बाहर वाले पंजों से पकड़कर उसे कुतरता रहता. ಆಮೇಲೆ ಏನಪ್ಪ, ಕಾಜು ಅಥವಾ ಬಿಸ್ಕಿಟ್ ಕೊಟ್ಟಿದ್ದ ತಕ್ಷಣನ ಅದನ್ನು ಹಂಗೆ ಹೊರಗಿಂದ ಏನು ಇರ್ತಾವಲ್ಲ ಕೈಗಳು, ಪಂಜೆಗಳನ್ನು ಅದರಿಂದ ಹಿಡ್ಕೊಂಡು ತಿಂತಾ ಇದ್ದ. ಕತರ್ತಾ ಅಂದ್ರೆ ಏನಪ್ಪ, ಕಡಿತಾ ಇದ್ದ. फिर गुल्लू के जीवन का प्रथम वसंत आया. ಈಗೇನಪ್ಪ, ಗಿಲ್ಲುದ ಜೀವನದಾಗ ಮೊದಲನೆಯ ಒಂದು ವಸಂತ ಕಾಲವನ್ನು ಬತ್ತು. बाहर की गिलहरियाँ खिड़की के जाली के पास आकर चिक चिक करके न जाने क्या कहने लगी. ಆಮೇಲೆ ಹೊರಗಿಂದ ಏನಪ್ಪ, ಅಳಿಲುಗಳು ಏನು ಮಾಡ್ತಾ ಇದ್ರು, ಅಲ್ಲಿ ಚಿಕ್ ಚಿಕ್ ಅತ್ಕೇಸಿ ಒಂದು ಏನು ಮಾತಾಡ್ತಾ ಇದ್ರು. ಈ ನಮ್ಮ ಏನಪ್ಪ, ಗಿಲ್ಲು ಜೊತೆ ಹೊರಗಿಂದ ಅಳಿಲುಗಳು ಒಟ್ಟೆ ಚಿಕ್ ಚಿಕ್ ಅತ್ಕೇಸಿ ಏನು ಹೇಳ್ತಾ ಇದ್ರು ಅವರು.
गिल्लू को जाली के पास बैठकर अपनेपन से बाहर झांकते देख मुझे लगा कि इसे मुक्त करना आवश्यक है. ಆ ಒಂದು ಅಳಿಲನ್ನು, ಆ ಹೊರಗಡೆ ಉಳಿದಿದ್ದ ಅಳಿಲನ್ನು ಪ್ರೀತಿಯಿಂದ ನೋಡಿದ ತಕ್ಷಣ ನನಗೆ ಏನನ್ನಿಸ್ತು, ಈಗ ಈ ಅಳಿಲನ್ನು ಮುಕ್ತ ಮಾಡೋದು ಸರಿ ಅದಕ್ಕೆ ವಿಚಾರ ಮಾಡ್ತಾರೆ. मैंने किले निकाल कर जाली का एक कोना खोल दिया. ಆಮೇಲೆ ಮಹಾದೇವಿ ವರ್ಮಾ ಅವರು ಏನು ಮಾಡ್ತಾರೋ, ಆ ಕಿಟಕಿದ ಒಂದು ಸೈಡ್ ತಾರಗಳನ್ನು ಕಟ್ ಮಾಡ್ತಾರೆ. और इस मार्ग से गिल्लू ने बाहर जाने पर सचमुच ही मुक्ति की सांस ली. ಆ ಒಂದು ಮಾರ್ಗನಿಂದ ಹೊರಗಡೆ ಹೋದ ತಕ್ಷಣ ಗಿಲ್ಲುದು ಒಂದು ನಿಜವಾಗಲೂ ಏನಾಯಿತು, ಒಂದು ಮುಕ್ತಿಯ ಒಂದು ಉಸಿರನ್ನು ಫ್ರೀಡಮ್ ಅದು ಒಂದು ಉಸಿರನ್ನು ತಗೋರು ಹಂಗಾಯಿತು. इतने छोटे जीव को घर में पले कुत्ते बिल्लियों से बचाना भी एक समस्या ही थी. ಆಮೇಲೆ ಇಂಥ ಒಂದು ಸಣ್ಣ ಜೀವನಿಂದನೂ ಸಹಿತ ಮನೆಯಾಗೆ ಸಾಕಿರುವಂಥದ್ದು ಯಾವುದಪ್ಪ ನಾಯಿಗಳು ಬೆಕ್ಕುಗಳಿಂದನೂ ಉಳಿಸೋದು ಒಂದು ಜವಾಬ್ದಾರಿ ಸಮಸ್ಯೆನ ಇತ್ತು. मेरे कमरे से बाहर जाने पर वह भी खिड़की की खुली जाली की राह बाहर चला जाता. ನಾ ಇಲ್ಲಿ ಹೊರಗಡೆ ಹೋದ ತಕ್ಷಣ ಅದು ಸಹಿತ ಏನು ಮಾಡ್ತಾಯಿದ್ದ, ಆ ಕಿಟಕಿನಿಂದ ಹೊರಗಡೆ ಹೋಗ್ತಿದ್ದ. और दिन भर गिलहरियों का झुंड का नेता बना हर डाल पर उछलता कूदता रहता. ಮತ್ತು ಎಲ್ಲ ಅಳಿಲದ ಒಂದು ಝುಂಡ್ ಅಂದರೆ ಏನಪ್ಪ, ಗುಂಪದ ಒಂದು ನೇತ ಆಗಿ ಈ ಒಂದು ಗಿಡನಿಂದ ಇನ್ನೊಂದು ಗಿಡಗೆ, ಇನ್ನೊಂದರಿಂದ ಇನ್ನೊಂದಿಗೆ ಏನಪ್ಪ ಜಿಕ್ಕೋತ ಹೋಗ್ತಾ ಇದ್ದ. और ठीक 4 बजे वह खिड़की से भीतर आकर अपने झूले में झूलने लगता. ಮತ್ತೇನಪ್ಪ, ಕರೆಕ್ಟ್ 4 ಗಂಟೆ ಆದ ತಕ್ಷಣ ಅದೇನು ಮಾಡ್ತಿದ್ದ, ತನ್ನ ಮನೆಯೊಳಗೆ ಬರ್ತಿದ್ದ. ಮಹಾದೇವಿ ವರ್ಮಾ ಹೋದ ತಕ್ಷಣ ಹೊರಗೆ ಹೋಗೋದ, ಅವ್ರು ಬರೋ ಟೈಮ್ದಾಗ ಒಳಗೆ ಬರ್ತಿದ್ದ. मुझे चौंकाने की इच्छा उसमें न जाने कब और कैसे उत्पन्न हो गई थी. ನನಗೆ ಆಶ್ಚರ್ಯ ಮಾಡುವಂಥದ್ದು ಇಚ್ಛೆ ಗಿಲ್ಲುಗೆ ಯಾವ ಥರ ಉತ್ಪನ್ನ ಆಯ್ತು ಅನ್ನೋದು ನನಗೂ ಸಹಿತ ಗೊತ್ತಿಲ್ಲ. ಕಬಿ ಫುಲ್ದಾನ್ ಕೆ ಫಲೋं में छिप जाता. ಆಮೇಲೆ ನನಗೆ ಏನಪ್ಪ ಆಶ್ಚರ್ಯ ಮಾಡೋಗೋಸ್ಕರವಾಗಿ ಅದು ಏನಪ್ಪ ಹೂವಿನ ಹಿಂದ್ಗಡೆ ಹೋಗಿ ಮುಚ್ಕೋತಿದ್ದ. ಕಬಿ ಪರ್ದೆಕಿ ಚುನ್ನಟ್ ಮೇ, ಮತ್ತು ಯಾವಾಗಲೇ ಒಮ್ಮೆ ಪರ್ದೆಕಿ ಚುನ್ನಟ್ ಅಂದ್ರೆ ಏನು, ಆ ಒಂದು ಪರ್ದೆಯನ್ನು ಹಾಕಿರ್ತೀವಿ ನೀರಿಗೆ ಬೀಳ್ತಾವಲ್ಲ ಅದಕ್ಕೆ ಚುನ್ನಟ್ ಅಂತೇವಿ. ಆ ಚುನ್ನಟ್ ಒಳಗೆ ಹೋಗಿ ಮುಚ್ಕೋತಿದ್ದ. ಮೈ और कभी सोनजोही की पत्तियों में, ಮತ್ತು ಯಾವಾಗಲೇ ಒಮ್ಮೆ ಸೋನ್ಜೋಹಿ ಕಿ ಪತ್ತಿಯೋ ಮೇ. ಸೋನ್ಜೋಹಿ ಅಂದರೆ ಏನಪ್ಪ, ಈ ಥರ ಹೂಗಳು, ಅಲ್ಲಿ ಏನು ಮಾಡ್ತಿದ್ದ ಗಿಲ್ಲು ಮುಚ್ಕೋತಿದ್ದ. ಈ ಥರ ಗಿಲ್ಲು ಮಹಾದೇವಿ ವರ್ಮಾ ಅವರನ್ನು ಆಶ್ಚರ್ಯ ಮಾಡೋದಕ್ಕಾಗಿ ಕ್ರಿಯೆಗಳನ್ನು ಮಾಡ್ತಾ ಇದ್ದ. मेरे पास बहुत से पशु पक्षी हैं और उनका मुझसे लगाव भी कम नहीं है. ನನ್ನ ಹತ್ರ ಭಾಳಷ್ಟು ಪಶು ಪಕ್ಷಿಗಳನ್ನು ನಾನು ಸಾಕೇನಿ. ಆಮೇಲೆ ಅವರು ನನಗೆ ಮತ್ತು ನಾನು ಅವ್ರಿಗೆ ಭಾಳ ಹಚ್ಕೊಂಡ ಇದ್ದೀನಿ, ಪ್ರೀತಿಯನ್ನು ಮಾಡ್ತೇನೆ. परंतु उनमें से किसी को मेरे साथ मेरी थाली में खाने की हिम्मत हुई है ऐसा मुझे स्मरण नहीं है. ಆಮೇಲೆ ಎಲ್ಲ ಪಶು ಪಕ್ಷಿಗಳನ್ನು ಅದೇ ಥರ ಅದಾವು, ಆದರೆ ಇನ್ನೂ ತನಕ ಯಾವ ಪಶು ಪಕ್ಷಿ ನನ್ನ ಹತ್ರ ಕೂತ ಊಟ ಮಾಡುವಷ್ಟದ ಹಿಮ್ಮತ್ ಅಂದರೆ ಏನಪ್ಪ, ಧೈರ್ಯವನ್ನು ಯಾರಿಗೂ ಆಗಿಲ್ಲ ಅನ್ನೋದು ಯಾರಿಗೂ ಆಗೇ ಇಲ್ಲ. ಗಿಲ್ಲು ಇನ್ಮೆ ಅಪವಾದ. ಗಿಲ್ಲು ಇದರೆಲ್ಲ ಅಪೋಸಿಟ್ ವಿರುದ್ಧವಾಗಿ ಇದ್ದ. मैं जैसे ही खाने के कमरे में पहुंचती वह खिड़की से निकलकर आंगन की दीवार बरामदा पार करके मेज़ पर पहुंच जाता. ಆಮೇಲೆ ನಾ ಯಾವಾಗ ಅಡುಗೆ ಮನೆಗೆ ಊಟ ಮಾಡಕತ್ಕಿಸಿ ಹೋದ ತಕ್ಷಣ ಅದೇನಪ್ಪ ಕಿಟಕಿ ನಿಕಲ್ಕರ್, ಕಿಟಕಿನಿಂದ ಹೊರಗಡೆ ಬಂದ ಅಂಗಳದ ಒಂದು ದಿವಾರ ಗೋಡೆಯನ್ನು ಪಾರು ಮಾಡಿ ಅದು ಏನಪ್ಪ ನಾ ಕೂತಿರೋವಂಥದ್ದು ಟೇಬಲ್ ಮೇಲೆ ಬಂದು ಕುಂಡರ್ತಿದ್ದ. और मेरी थाली में बैठ जाना चाहता. ಮತ್ತು ನನ್ನ ಪ್ಲೇಟ್ ಒಳಗೆ ಕೂತ್ ಬಿಡ್ತಿದ್ದ. बड़ी कठिनाई से मैंने उसे थाली के पास बैठाना सिखाया. ಭಾಳ ಕಷ್ಟನಿಂದ ನಾ ಏನು ಮಾಡಿ ಪ್ಲೇಟ್ ಹತ್ತಿರ ಕುಣ್ಸೋದನ್ನು ಕಲಿಸಿದ್ದೇನೆ. जहाँ बैठकर
जहाँ बैठकर वह मेरी थाली में से एक एक चावल का दाना ಉಠಾಕರ ಬಡಿ ಸಫಾಯಿ ಸೆ ಖಾತಾ ರಹತಾ. ಮತ್ತೇನಪ್ಪ ಅಲ್ಲಿ ಪ್ಲೇಟ್ ಹತ್ತಿರ ಕೂತದು ಭಾಳ ಸಫಾಯಿನಿಂದ ಭಾಳ ಏನೋ ಮುಸುರಿಯನ್ನು ಚೆಲ್ಲಿದ್ದ ಏನು ಮಾಡ್ತಾ ಇದ್ದ ಒಂದೊಂದು ಏನಪ್ಪ ಅಕ್ಕಿಯ ಒಂದು ಕಾಳವನ್ನು ತಗೊಂಡು ತಿಂತಾ ಇದ್ದ, ಅನ್ನದ ಕಾಳುಗಳನ್ನು ತಗೊಂಡು ತಿಂತಾ ಇದ್ದ. ಈ ಥರ ಅವ್ರ ಪ್ಲೇಟ್ ಹತ್ತಿರ ಕೂತ ಊಟವನ್ನು ಮಾಡ್ತಾ ಇದ್ದ. ಯಾರು? ಗಿಲ್ಲು. ಕಾಜು ಉಸ್ಕಾ ಪ್ರಿಯ ಖಾದ್ಯ ಥಾ. ಕಾಜು ಅಂದ್ರೆ ಏನಪ್ಪ? ಗೋಡಂಬೆ ಅದರದ ಗಿಲ್ಲುದು ಒಂದು प्रिय आहार ಆಗಿತ್ತು. और कई दिन काजू न मिलने पर वह अन्य खाने की चीज़ें या तो लेना बंद कर देता था या झूले से नीचे फेंक देता था. ಆಮೇಲೆ ಭಾಳ ದಿನ ಅದನ್ನ ಏನಪ್ಪ ಅಳಿಲನ್ನು ಕಾಜುವನ್ನು ಕೊಡಲಿಲ್ಲತ್ತಂದರೆ ಯಾವುದೋ ಒಂದು ಬೇರೆ ತಿನ್ನಕ್ಕೆ ಏನಾರೇ ಒಂದು ಕೊಟ್ಟು ಅಂತಂದರೆ ಆ ಒಂದು ತಿನ್ನಕ್ಕೆ ಕೊಟ್ಟಿದ್ದನ್ನು ತಗೋತಿರ್ಕಿಲ್ಲ, ತಗೊಂಡ್ರೂ ಸಹಿತ ಅದನ್ನು ತೆಳಗೆ ಚೆಲ್ತಾ ಇದ್ದ. ಆವಾಗ ಮಹಾದೇವಿ ವರ್ಮಾ ಅವರು ತಿಳ್ಕೊತಾ ಇದ್ರು ಇದಕ್ಕೆ ಕಾಜು ನೆನಪಾಗೈತಿ ಅದಕ್ಕೆ ಅವ್ರು ತಿಳ್ಕೊಂಡ ಕಾಜುವನ್ನು ಕೊಡ್ತಾ ಇದ್ರು. उसी बीच मुझे मोटर दुर्घटना में आहत होकर कुछ दिन अस्पताल में रहना पड़ा. ಆಮೇಲೆ ಇದೇ ನಡು ಏನಪ್ಪ ನಂದು ಮೋಟರ್ ಆಕ್ಸಿಡೆಂಟನ್ನು ಆಯಿತು. ಆ ಆಕ್ಸಿಡೆಂಟ್ ಆದ ತಕ್ಷಣ ನನಗೆ ಹಾಸ್ಪಿಟಲ್ ಒಳಗೆ ಕೆಲವೊಂದು ದಿನ ಇರುವಂಥದ್ದು ಪ್ರಸಂಗವನ್ನು ಬತ್ತು. उन दिनों जब मेरे कमरे का दरवाज़ा खोला जाता, गिल्लू अपने झूले से उतरकर दौड़ता और फिर किसी दूसरे को देखकर तेज़ी से अपने घोंसले में जा बैठता. ಆಮೇಲೆ ಅವನ್ನ ಹಾಸ್ಪಿಟಲ್ದಾಗ ಇದ್ದಾಗ ಯಾರ್ಯಾರೇ ನಂದು ಒಂದು ರೂಮದ ಬಾಗಿಲವನ್ನು ತೆಗೆದ ತಕ್ಷಣ ಗಿಲ್ಲು ಏನು ತಿಳ್ಕೊತಿದ್ದ, ನಾನು ಬಂದೇನೆ ತಿಳ್ಕೊಂಡು ಅದನ್ನೇನಪ್ಪ ಆ ಜೋಕಾಲಿನಿಂದ ಓಡ್ಕೋತ ಬರೋನು ಅಲ್ಲಿ ಬಾಗಿಲ ಹತ್ರ ಆ ಒಂದು ಬಾಗಿಲ ಮೇಲೆ ಯಾರು ಬೇರೆ ವ್ಯಕ್ತಿಯನ್ನು ನೋಡಿ ಮತ್ತೇನಪ್ಪ ಅಲ್ಲೇ ತನ್ನ ಜೋಕಾಲಿ ಮೇಲನ ಹೋಗಿ बैठता था, ಅಲ್ಲೇ ಕುಂಡರ್ತಿದ್ದ. सब उसे काजू दे जाते, परंतु अस्पताल से लौटकर जब मैंने उसके झूले की सफाई की तो उसमें काजू भरे मिले. ಆಮೇಲೆ ಎಲ್ಲರೂ ಏನು ಮಾಡ್ತಿರು, ನಾ ಇಲ್ದಾಗ ಕಾಜುವನ್ನು ಕೊಟ್ಟು ಹೋಗ್ತಿರು. ಆಮೇಲೆ ನಾ ಹಾಸ್ಪಿಟಲ್ನಿಂದ ಬಂದ ತಕ್ಷಣ ಆ ಒಂದು ಏನಪ್ಪ ಅವನದು ಜೋಕಾಲಿದ ಏನು ಮಾಡಿ ನಾನು ಸ್ವಚ್ಛ ಮಾಡೋ ಟೈಮ್ಗೆ ನಾನು ನೋಡಿ ಆ ಒಂದು ಏನಪ್ಪ ಜೋಕಾಲಿ ಒಳಗೆ ಎಲ್ಲ ಕಾಜುಗಳನ್ನು ಸಿಕ್ಕಿದ್ದು. जिनसे ज्ञात होता था कि वह उन दिनों अपना प्रिय खाद्य कितना कम खाता रहा. ಆಮೇಲೆ ಅದರಿಂದ ಒಂದು ವಿಷಯ ಏನು ಗೊತ್ತಾಗ್ತೈತಪ್ಪ ಅಂದರೆ ನಾ ಹಾಸ್ಪಿಟಲ್ದಾಗ ಇದ್ದಾಗ ಸಮಯದಾಗ ಅದು ತನ್ನ ಪ್ರಿಯ ಇರುವಂಥದ್ದು ಖಾದ್ಯವನ್ನು ಆಹಾರವನ್ನು ಕಡಿಮೆ ಮಾಡ್ತಾ ಇದ್ದ, ಇಲ್ಲಾಂದರೆ ಬಿಟ್ಟೇ ಬಿಟ್ಟಿದ್ದ. ನೋಡ್ರಿ ಯಾವ ಥರ ಮಹಾದೇವಿ ವರ್ಮಾ ಅವರನ್ನು ಗಿಲ್ಲು ಹಚ್ಕೊಂಡಿರ್ತಾನೆ. मेरी अस्वस्थता में वह तकिए पर सिरहाने बैठकर अपने नन्हे नन्हे पंजों से मेरे सिर और बालों को होले होले सहलाता रहता. ಆಮೇಲೆ ನಾನು ಆರಾಮಿಲ್ದಾಗ ನಂದು ತಕಿಯ ಅಂದ್ರೆ ಏನಪ್ಪ ತಲೆಬಿಂಬು ಹತ್ತಿರ ಕೂತ ನಂದು ತಲೆಬಿಂಬು ಹತ್ತು ಕೂತ ಈ ಥರ ನನ್ನ ಕೂದಲುಗಳನ್ನು ಏನು ಮಾಡ್ತಾ ಇದ್ದ, ತನ್ನ ಸಣ್ಣ ಸಣ್ಣ ಕೈಲೇ ಸೋರಿಸ್ತಾ ಇದ್ದ. ಈ ಥರ ನನಗೆ ಪ್ರೀತಿಯನ್ನು ಮಾಡ್ತಾ ಇದ್ದ ಅಳಿಲು. गर्मियों में जब मैं दोपहर में काम करती रहती तो ಗಿಲ್ಲು ನಾ ಬಾಹರ್ ಜಾತ. ಈಗ ಬೇಸಿಗೆ ಕಾಲ ಒಳಗೆ ನಾ ಮಧ್ಯಾಹ್ನ ನಂತರ ನಂದು ರೂಮ್ ಒಳಗೆ ಏನೋ ಒಂದು ಕೆಲಸವನ್ನು ಮಾಡ್ಕೋತಿದ್ನಿ ಅಂದರೆ ಗಿಲ್ಲು ಅಳಿಲು ಹೊರಗೆ ಹೋಗ್ತಿರ್ಕಿಲ್ಲ. ನಾ ಅಪ್ನೆ ಝೂಲೆ ಮೇ बैठता, ಮತ್ತದು ಝೂಲಿ ಒಳಗೂ ಸಹಿತ ಕುಂಡರ್ತಿರ್ಕಿಲ್ಲ. ವಹ ಮೇರೆ ಪಾಸ್ ರಕ್ಕಿ ಸುರಾಹಿ ಪರ್ ಲೇಟ್ ಜಾತ. ಅದು ನನ್ನ ಹತ್ತಿರ ಒಂದು ಸುರಾಹಿ ಇತ್ತು, ಆ ಥರದ ಹತ್ತಿರವನ್ನು ಕುಂಡರ್ತಾ ಇತ್ತು. ಸುರಾಹಿ ಅಂದರೆ ಈ ಥರ ಮಣ್ಣಿನ ಮಟಿಕೆ, ಇದರಿಂದ ಏನಪ್ಪ ನೀರು ತಂಪಾಗ್ತಾ ಇರ್ತೈತಿ. ಮೊದಲಿಂದ ಜನ ಇದನ್ನು ಉಪಯೋಗವನ್ನು ಮಾಡ್ತಾರೆ. ಈಗ ನಾವು ಎಲ್ಲರೂ ಫ್ರಿಜ್ಗಳನ್ನು ಉಪಯೋಗ ಮಾಡ್ತೀವಿ, ಬಟ್ ಮೊದಲಿಂದ ಜನ ಈ ಮಟಿಕೆಯನ್ನು ಅಲ್ಲಿ ನೀರನ್ನು ತಂಪು ಮಾಡ್ತಾ ಇರ್ತಾರೆ. ಇದಕ್ಕೆ ಸುರಾಹಿ ಅಂತೀವಿ. ಅಲ್ಲಿ ಗಿಲ್ಲು ಹೊರಗೂ ಹೋಗ್ತಿರ್ಕಿಲ್ಲ ಮತ್ತು ಅಲ್ಲಿ ಮಹಾದೇವಿ ವರ್ಮಾ ಅವ್ರ ಕಡೆ ಇಟ್ಟಿದ್ದ ಮಟ್ಕಿ ಕಡೆನ ಕುಂಡರ್ತಿತ್ತದು.
और इस प्रकार समीप भी रहता और ठंडक में भी रहता. ಈ ಥರ ಅದು ಏನಪ್ಪ ನನ್ನ ಹತ್ತಿರನೂ ನನ್ನ ಸಮೀಪನೂ ಇರ್ತಿದ್ದ ಮತ್ತು ಆ ಗಿಲ್ಲುವನ್ನು ಏನಪ್ಪ ತಂಪನೂ ಸಹಿತ ಸಿಗ್ತಿತ್ತು. गिलहरी के जीवन की अवधि 2 वर्ष से अधिक नहीं होती. ಗಿಲಹರಿಗಳು ಆಯುಷ್ಯ ಎಷ್ಟಪ್ಪ 2 ವರ್ಷ ಮಾತ್ರ. अतः गिल्लू के जीवन यात्रा का अंत आ ही गया. ಆಮೇಲೆ ಗಿಲ್ಲುದು ಒಂದು ಅಂತಿಮ ಸಮಯವನ್ನು ಬತ್ತು. दिन भर उसने न कुछ खाया न वह बाहर गया. ಆ ಒಂದು ನಿಧನ ಆಗೋ ಸಮಯದಾಗ ಅದು ಏನೂ ತಿನ್ನಲಿಲ್ಲ ಮತ್ತು ಹೊರಗಡೆನೂ ಸಹಿತ ಹೋಗಲಿಲ್ಲ. ಅದು पंजे इतने ठंडे हो रहे थे कि मैंने जाग कर हीटर जलाया और उसे उष्णता देने का प्रयत्न किया. ಆಮೇಲೆ ಆ ಒಂದು ಏನಪ್ಪ ಪಂಜೆ ಕೈಕಾಲುಗಳನ್ನು ಇಷ್ಟು ತಂಪಾಗಿದ್ದುಲ್ಲ ಅಳಿಲೂ. ಆಮೇಲೆ ನಾ ಅದಕ್ಕೆ ಹೀಟರ್ವನ್ನು ಏನು ಮಾಡಿ ಹಚ್ಚೀನಿ. ಅದಕ್ಕೆ ಕಾವು ಕೊಡೋದು ಭಾಳಷ್ಟು ನಾ ಏನು ಮಾಡಿ ಪ್ರಯತ್ನವನ್ನು ಮಾಡೇನಿ. परंतु प्रभात की प्रथम किरण के साथ ही वह चिर निद्रा में सो गया. ಆಮೇಲೆ ಏನಪ್ಪ ಅದು ಸೂರ್ಯೋದಯದ ಮೊದಲನ ಕಿರಣ ಜೊತೆನ ಅದನ್ನು ಏನಾಯ್ತಪ್ಪ ತನ್ನ ಪ್ರಾಣವನ್ನು ಬಿಟ್ಟಿದ. उसका झूला उतार कर रख दिया गया. ಆಮೇಲೆ ಆ ಒಂದು ಅಳಿಲುದು ಒಂದು ಜೋಕಾಲಿ ಏನು ಕಟ್ಟಿರ್ತಾರಲ್ಲ ಅದನ್ನು ತೆಗೆದಿಡ್ತಾರತ್ತ. ಅವ್ರ ಕಿಟಕಿ ಕಿ ಜಾಲಿ ಬಂದ್ ಕರ್ ದಿ ಗೈ. ಆಮೇಲೆ ಕಿಟಕಿಯಿಂದ ಹೋಗೋದು ಬರೋದು ಮಾರ್ಗವನ್ನು ಮಾಡಿರ್ತಾರಲ್ಲ ಅದನ್ನು ಸಹಿತ ಬಂದ್ ಮಾಡಿರತ್ತ. परंतु गिलहरियों की नई पीढ़ी जाली के उस पार चिक चिक करती ही रहती हैं और सुंजोही की ಖಿಲ್ತಿ ಹಿ ರಹತಿ ಹೈ. ಆಮೇಲೆ ಏನಪ್ಪ ಅಲ್ಲಿ ಗಿಲಹರಿ ಅಳಿಲುಗಳದು ಒಂದು ಹೊಸ ಪೀಳಿಯನ್ನು ಕಿಟಕಿ ಹತ್ರ ಬಂದು ಚಿಕ್ 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 ಅಂತ ಮಾಡ್ತಾನೆ ಇರ್ತಾವು. ಮತ್ತು ಸುಂಜೋಹಿ ಆಮೇಲೆ ಏನಪ್ಪ ಹೂಗಳು ಹರಡ್ತಾನೆ ಇರ್ತಾವು. ಸುಂಜೋಹಿ ಅಂದರೆ ಈ ಒಂದು ಹೂಗಳನ್ನು ಹರಡ್ತಾನೆ ಇರ್ತಾವು. ಸುಂಜೋಹಿ ಕಿ ಲತಾ ಕೆ ನೀಚೆ ಗಿಲ್ಲು ಕಿ ಸಮಾಧಿ ಹೈ. ಆ ಏನಪ್ಪ ಸುಂಜೋಹಿ ಅಂತ ಈಗ ನಾನು ಪಿಕ್ಚರವನ್ನು ತೋರಿಸಿಲ್ಲ ಅಲ್ಲೇ ಒಂದು ತೆಳಗೆ ಏನಪ್ಪ ಗಿಲ್ಲುವನ್ನು ಆ ಒಂದು ಗಿಡದ ತೆಳಗೆ ಗಿಲ್ಲುದ ಸಮಾಧಿಯನ್ನು ಮಾಡಿದರು. ಇಸ್ಲಿಯೇ ಭಿ ಕಿ ಉಸೆ ವಹ ಲತಾ ಸಬ್ಸೆ ಅಧಿಕ ಪ್ರಿಯ ಥಿ. ಯಾಕಪ್ಪ ಅಂದರೆ ಅದಕ್ಕೆ ಕಾರಣ ಆ ಒಂದು ಪ್ರಿಯ ಇರುವಂಥದ್ದು ಹೂ ಇತ್ತು. ಯಾರ್ದ ಅಳಿಲೂ ಪ್ರಿಯ ಇರುವಂಥದ್ದು ಲತಾ ಅಂದ್ರೆ ಏನಪ್ಪ ಆ ಥರದ ಬೇರು ಹಣ್ಣು ಹೂವು ಎಲ್ಲ ಥರದ ಒಟ್ಟು ಅಳಿಲನ್ನು ಭಾಳ ಇಷ್ಟೆಯನ್ನು ಪಡ್ತಾಯಿದ್ದ. ಅದಕ್ಕೆ ಅವ್ರು ಏನು ಮಾಡ್ತಾರೋ ಸಮಾಧಿಯನ್ನು ಅಲ್ಲಿ ಮಾಡ್ತಾರೆ. अधिक प्रिय थी इसलिए भी कि उस लघुगात का किसी वासंती दिन जूही के पीताब छोटे फूल के रूप में खिल जाने का विश्वास मुझे संतोष देता है. ಇದು ಒಂದಾಯಿತು. ಆಮೇಲೆ ಅದು ಯಾವಾಗ ಒಂದು ಹೊಸ ಹೂವನ್ನು ಹರಡ್ತೈತಲ್ಲ ನೋಡಿದ ತಕ್ಷಣ ಮಹಾದೇವಿ ವರ್ಮಾ ಅವರಿಗೆ ಒಂದು ಥರದ ಸಂತೋಷವನ್ನು ಆಗ್ತೈತಿ. ಏನಪ್ಪ ವಿಶ್ವಾಸ ಇತ್ತಂದರೆ ಆ ಹೂವು ಹರಡಿದ ತಕ್ಷಣ ಗಿಲ್ಲು ಹುಟ್ಟಿದ ಅದಕ್ಕೆ ಅದನ್ನು ನೋಡಿ ಅವರು ಸಂತೋಷವನ್ನು ಪಡ್ತಾಯಿದ್ರು. ಈ ಒಂದು 2 ಕಾರಣನಿಂದ ಗಿಲ್ಲುದು ಸಮಾಧಿಯನ್ನು ಸುಂಜೋಹಿ ತೆಳಗೆ ಮಾಡ್ತಾರೆ. ಒಂದಂತೂ ಗಿಲ್ಲುಗೆ ಪ್ರಿಯ ಇರುವಂಥದ್ದು ಒಂದು ಹೂ. ಆಮೇಲೆ ಆ ಒಂದು ನೋಡಿದ ತಕ್ಷಣ ಹೂವನ್ನು ಹರಡಿದ ತಕ್ಷಣ ಅನ್ನಪ್ಪ ಅಳಿಲು ಹುಟ್ಟಿ ಬಂದ ಅದಕ್ಕೆ ಅವ್ರು ಏನು ಮಾಡ್ತಾಯಿದ್ರು ಸಂತೋಷವನ್ನು ಪಡ್ತಾಯಿದ್ರು. ಈ ಒಂದು 2 ಕಾರಣದಿಂದ ಅವರು ಸಮಾಧಿಯನ್ನು ಕಟ್ತಾರೆ. ಮಕ್ಕಳೇ ನಾ ಅನ್ಕೋತಾ ಇದ್ದೀನಿ ನಿಮಗೆ ತಿಳಿದೈತಿ ಅದಕ್ಕೆ. ಆಮೇಲೆ ಧನ್ಯವಾದಗಳು.